ಮೇಷರಾಶಿಯವರಿಗೆ ಈ ದಿನ ಅಷ್ಟೇನು ದೋಷಪ್ರದವಾದಂತಹ ಅತೃಪ್ತಪ್ರದವಾದಂತಹ ದಿನ ಅಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ. ಆಹಾರ ಪದ್ಧತಿಯಲ್ಲಿ ತುಂಬ ಜಾಗ್ರತೆಯಾಗಿರಬೇಕಾದಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರಿಗಳಿಗೆ ಈ ದಿನ ಆದಾಯದಲ್ಲಿ ಒಳ್ಳೆಯ ಯೋಗಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಇದೆ. ರೈತರಿಗೆ ಈ ದಿನ ಇಳುವರಿಯಲ್ಲಿ ಒಳ್ಳೆಯ ಲಾಭವನ್ನು ಪಡೆಯುವ ಯೋಗಗಳು ಚೆನ್ನಾಗಿದೆ. ಇನ್ನು ರೋಗ ಇದ್ದಂಥವರಿಗೆ ರೋಗವು ಉಪಶಮನವಾಗುವಂತಹ ಸಾಧ್ಯತೆಗಳಿದೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಅಥವಾ ನಿರ್ಧಾರವನ್ನು ಕೈಗೆತ್ತಿಕೊಳ್ಳುವಂತಹ ಯೋಗಗಳು ಈ ದಿನ ಮೇಷರಾಶಿಯವರಿಗಿದೆ. ಇನ್ನು ಇವತ್ತಿನ ಬಹಳ ಅಮೂಲ್ಯ ಮತ್ತು ಅದ್ಭುತವಾದಂತಹ ವಿಚಾರ ಅಂದರೆ ಮಾತೃಮೂಲದ ಭೂಮಿಯ ಸಂಪತ್ತು ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಚಿಂತನೆಗಳನ್ನು ಈ ದಿನ ತಾವು ಮಾಡಿದರೆ ಒಳ್ಳೆಯ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೇವರ ಸ್ಮರಣೆ, ನಾಗದೇವರ ಸೇವೆ ಮಾಡಿ, ಒಳ್ಳೆಯದು. ವೃಷಭ ರಾಶಿ, ನಿಮ್ಮ ರಾಶಿಗೆ ಈ ದಿನ ಬ್ಯಾಂಕು ಸೊಸೈಟಿಗಳಿಂದ ಸಾಲ ಪಡೆದುಕೊಳ್ಳುವ ಯೋಗಾದಿಗಳುಂಟಾಗುತ್ತೆ. ಹಾಗೆ ಭೂ ಸಂಬಂಧಪಟ್ಟ ವ್ಯವಹಾರವನ್ನು ಈ ಹಿಂದೆ ಮಾಡಿದವರಿಗೆ ಕಲಹಾದಿಗಳು ಸಂಭವಿಸುವ ಸಾಧ್ಯತೆಗಳು ಇದೆ. ಪತ್ರ ಸಂಬಂಧಪಟ್ಟ ವಿಚಾರದಲ್ಲಿ ಜಾಗ್ರತೆಯನ್ನು ಇಟ್ಟುಕೊಳ್ಳಬೇಕು. ಇನ್ನು ಶೇರ್ ಮಾರ್ಕೆಟಿನಲ್ಲಿ ವಾಣಿಜ್ಯ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವವರು ಈ ದಿನ ಸರಿಯಾಗಿ ತಿಳಿದು ವ್ಯವಹರಿಸಿದರೆ, ತಿಳಿದು ನಿರ್ಧಾರವನ್ನು ತೆಗೆದುಕೊಂಡರೆ ಒಳ್ಳೆಯ ಫಲ ಇರುತ್ತೆ. ಇನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಈ ಕೆಲಸ ಮಾಡುವವರಿಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು, ಹೊಸ ವ್ಯವಹಾರ, ಹೊಸ ಕೆಲಸ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ವ್ಯಾಪಾರಿಗಳಿಗೆ ಈ ದಿನ ಅಷ್ಟೇನು ನಷ್ಟಪ್ರದವಾದ ವಿಷಯಗಳು ಅಲ್ಲ. ಇನ್ನು ಪೊಲೀಸ್ ಇಲಾಖೆಯಲ್ಲಿ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಕಾರ್ಯಕ್ಷೇತ್ರದಲ್ಲಿ ಅಧಿಕ ಬಿಡುವಿಲ್ಲದ ಕೆಲಸದಿಂದಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಈ ದಿನ ಆರ್ಥಿಕ ಸ್ಥಿತಿ ಪ್ರಗತಿ, ಹೊಸ ವ್ಯವಹಾರದಲ್ಲಿ ಹೊಸದನ್ನು ಸೇರಿಸಿಕೊಳ್ಳುವಂತಹ ಸಾಧ್ಯತೆ, ಬಹಳ ಬದಲಾವಣೆಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಯೋಚನೆಯಲ್ಲಿರುವಂತಹ ದಿನ. ಈ ದಿನ ಮಿಶ್ರಪ್ರದವಾದ ಸಮಯ ವೃಷಭ ರಾಶಿಯವರಿಗೆ. ತಾವು ಈ ದಿನ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು, ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಮಿಥುನ ರಾಶಿ, ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ಬಗ್ಗೆ ಚಿಂತೆ ಅಥವಾ ದೂರ ಸ್ಥಳ ಪ್ರಯಾಣ ಮಾಡುವಂತಹ ಸಾಧ್ಯತೆ, ಆರ್ಥಿಕ ಸ್ಥಿತಿಯ ಪ್ರಗತಿಯಲ್ಲಿ ನಿಧಾನಗತಿ, ಕೋರ್ಟು ಕಚೇರಿ ವ್ಯಾಜ್ಯಗಳು ಅನಿರೀಕ್ಷಿತವಾಗಿ ಎದುರಾಗುವ ಸಾಧ್ಯತೆ, ದಾಯಾದಿಗಳಿಂದ ಸ್ವಲ್ಪ ಮನಸ್ಸಿಗೆ ಹಿತವಲ್ಲದ ಘಟನೆಗಳು ನಡೆಯುವ ಸಾಧ್ಯತೆ. ಇನ್ನು ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ದೈಹಿಕ ಮತ್ತು ಕರೆಂಟಿನ ವಿಷಯದಲ್ಲಿ ಜಾಗ್ರತೆ. ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಬಹಳ ಒಳ್ಳೆಯ ವ್ಯಾಪಾರ ನಡೆಯುವಂತಹ ಯೋಗ. ಮಿಥುನ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲ ಅಧಿಕವಾಗಿ ಕಾಣಿಸುವಂಥ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದ ದೇವರ ಪ್ರಾರ್ಥನೆ, ದತ್ತಾತ್ರೇಯ ದೇವರ ಸೇವೆಯನ್ನು, ರಾಘವೇಂದ್ರ ಸ್ವಾಮಿ ದೇವರಿಗೆ ತುಳಸಿಯ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯದು. ಕರ್ಕಾಟಕ ರಾಶಿ, ನಿಮ್ಮ ರಾಶಿಗೆ ವಾಹನ ಖರೀದಿಯ ಬಗ್ಗೆ ಚಿಂತೆ ಅಥವಾ ತಂದೆ ತಾಯಿಯ ಸಹಾಯ ದೊರಕುವಂಥ ಸಾಧ್ಯತೆ, ಪ್ರಯಾಣದ ಯೋಗಾದಿಗಳುಂಟಾಗುವ ಸಾಧ್ಯತೆ, ಮಕ್ಕಳ ವಿಷಯದಲ್ಲಿ ಶುಭವಾರ್ತೆಯನ್ನು ಕೇಳುವ ಸಾಧ್ಯತೆ, ವಿವಾಹಿತ ವ್ಯಕ್ತಿಗಳಿಗೆ ಸಂತಾನದ ಶುಭವಾರ್ತೆಯನ್ನು ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ. ವ್ಯಾಪಾರಿಗಳಿಗೆ ಈ ದಿನ ನಷ್ಟಪ್ರದವಾದ ದಿನ ಅಂತೂ ಅಲ್ಲ. ಈ ದಿನ ರಾಜಕಾರಣಿಗಳಿಗೆ ಮಾತಿನಲ್ಲಿ ಜಾಗ್ರತೆ ಇರಬೇಕು. ಅನಿರೀಕ್ಷಿತವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ವಲ್ಪ ಮನಸ್ಸಿಗೆ ಹಿತವಲ್ಲದ ಘಟನೆಗೆ ಕಾರಣವಾಗುವಂತಹ ಲಕ್ಷಣಗಳು ಇದೆ. ಅದರಿಂದ ತಾವು ಸಮಾಧಾನ, ಚಿಂತನ, ಮಂಥನವನ್ನು ಮಾಡಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆಯೇ ಇವತ್ತಿನ ದಿನ ತಾವು ಮಾಡಬೇಕಾದಂತಹ ದೇವರ ಪ್ರಾರ್ಥನೆ, ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಮಾಡಿ, ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಮುಖ್ಯಪ್ರಾಣನಿಗೆ ಕೊಟ್ಟು ಮುಖ್ಯಪ್ರಾಣ ಆರಾಧನೆಯನ್ನು ಮಾಡುವುದನ್ನು ಪ್ರಯತ್ನ ಮಾಡಿ, ಶುಭವಿದೆ. ಸಿಂಹರಾಶಿ, ನಿಮ್ಮ ಪಾಲಿಗೆ ಈ ದಿನ ಬಹಳ ಒಳ್ಳೆಯ ಅವಕಾಶಗಳಿದೆ. ನಿಮ್ಮ ಸಾಧನೆ, ನಿಮ್ಮ ವೈಯಕ್ತಿಕಕ್ಕೆ ಬೇಕಾದ ಆಭರಣಗಳು, ಅಲಂಕಾರ ವಸ್ತುಗಳು, ವಸ್ತ್ರಾಭರಣಗಳು, ಇದನ್ನೆಲ್ಲ ಪಡೆದುಕೊಳ್ಳುವ ಯೋಗಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ.
ಮಂಗಳ ಕೆಲಸದ ಬಗ್ಗೆ ಚಿಂತನೆ ಮಾಡುವಂತಹ ಸಾಧ್ಯತೆಯೂ ಜಾಸ್ತಿಯಾಗಿದೆ. ಉದ್ಯೋಗ ಸ್ಥಳದಲ್ಲಿ ಹೊಸ ಹೊಸ ಬದಲಾವಣೆಯನ್ನು ಆಪ್ತರೊಂದಿಗೋ ಪಾಲುದಾರರೊಂದಿಗೋ ಕುಳಿತು ಪರಾಮರ್ಶೆ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸರ್ಕಾರ ಮೂಲದ ಉದ್ಯೋಗದವರಿಗೆ ಸ್ಥಳ ಬದಲಾವಣೆಯ ಚಿಂತನೆ ಅಥವಾ ಮಾಡಬೇಕು ಅಂತ ಅನಿಸುವಂತಹ ಭಾವನೆಗಳು ಅಧಿಕವಾಗಿ ಕಾಣುವಂತಹ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ದಿನ ಓಕೆ, ರೈತರಿಗೆ ಈ ದಿನ ಇಳುವರಿಯಲ್ಲಿ ಅಭಿವೃದ್ಧಿ. ಇನ್ನು ಕ್ರೀಡಾಪಟುಗಳಿಗೆ ಈ ದಿನ ಬಹಳ ಹೆಸರನ್ನು ಪಡೆದುಕೊಳ್ಳುವಂತಹ, ನಿಮ್ಮ ಕ್ರೀಡೆ ನಿಮಗೇ ಸಂತೋಷವನ್ನುಂಟು ಮಾಡುವಂತಹ ಅನುಭವಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ವಾಹನ ಚಾಲಕರಿಗೆ ಪ್ರಶಂಸೆಗಳು ಅಥವಾ ಒಳ್ಳೆಯ ಆದಾಯ ಇರುವಂತಹ ಸಾಧ್ಯತೆಗಳು, ಅದರಲ್ಲಿ ಸ್ವಲ್ಪ ಪೊಲೀಸ್ ಇತ್ಯಾದಿಗಳ ಸಮಸ್ಯೆಗಳು ಎದುರಾಗುವ ಲಕ್ಷಣವೂ ಇದೆ. ಬಹುತೇಕವಾಗಿ ಈ ದಿನ ಶುಭ ಅಶುಭಾದಿ ಮಿಶ್ರ ಫಲಗಳು ಕಾಣುವಂಥ ದಿನ. ತಾವು ಮಹಾಗಣಪತಿಯ ಸೇವೆಯನ್ನು, ವಿಷ್ಣು ಸಹಸ್ರ ನಾಮ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಲಕ್ಷಣ ಇದೆ. ಕನ್ಯಾ ರಾಶಿ, ನಿಮ್ಮ ಈ ರಾಶಿಗೆ ಈ ದಿನ ಸತ್ಕರ್ಮಕ್ಕಾಗಿ ಧನ ವಿನಿಯೋಗ ಮಾಡುವ ಸಾಧ್ಯತೆ ಇದೆ. ಅಥವಾ ಗೃಹ ನಿರ್ಮಾಣ, ವಾಹನ ಖರೀದಿ, ಇಂತಹ ಕೆಲವು ಅದ್ಭುತವಾದ ಕರ್ತವ್ಯಗಳಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡಗಳು, ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳು ಉಂಟಾದಂತಹ ಲಕ್ಷಣಗಳು ಕಾಣಿಸುತ್ತೆ. ವ್ಯಾಪಾರಿಗಳು ಈ ದಿನ ಸಮಯದ ಮೌಲ್ಯದ ಸಮಸ್ಯೆಗಳಿಂದಾಗಿ ಕೆಲವು ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಗುವಂಥ ಅನುಭವಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಚಿನ್ನದ ವ್ಯಾಪಾರಿಗಳಿಗೆ ಈ ದಿನ ಚಿನ್ನದಿಂದ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವಂತಹ ಅಥವಾ ನಿಮ್ಮ ವ್ಯವಹಾರದಲ್ಲಿ ಈ ದಿನ ಉನ್ನತ ಸಂತೋಷವನ್ನು ಪಡೆಯುವಂತಹ ಲಕ್ಷಣ ಚೆನ್ನಾಗಿದೆ. ಈ ದಿನ ಕನ್ಯಾ ರಾಶಿಯವರಿಗೆ ಮಾಡಬೇಕಾದ ದೇವರ ಸ್ಮರಣೆ, ಗಣಪತಿಗೆ ಗರಿಕೆಯ ಅರ್ಚನೆ, ಗಣಪತಿ ಹವನವನ್ನು, ಹಾಗೆ ದುರ್ಗಾ ದೇವಸ್ಥಾನದಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುವುದು ಒಳ್ಳೆಯದು.